ನಮಸ್ಕಾರ, ನಾನು ಶುಭ. ದೀಪಾವಳಿಯಲ್ಲಿ ಬಳಸ್ಬಿಟ್ಟಿರೋ ಮಣ್ಣಿನ ದೀಪಗಳನ್ನ ಬಿಸಾಕ್ತಾ ಇದ್ದೀರಾ? ನಿಮ್ಮ ಗಂಟೆಗಟ್ಟಲೆ ಕೆಲಸನೂ ನಿಮಿಷದಲ್ಲಿ ಮಾಡುತ್ತೆ ಅಂತ ಟ್ರಿಕ್ಸ್ ತಂದಿದ್ದೀನಿ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ. ನೀವು ದೀಪಾವಳಿಗೆ ಎಷ್ಟು ಮಣ್ಣಿನ ದೀಪ ಬಳಸಿರ್ತೀರೋ ಅದರೊಳಗಡೆ ಇರೋ ಬತ್ತಿಗಳನ್ನೆಲ್ಲ ಎತ್ಕೊಬಿಡಿ. ನೋಡಿ, ನಾನೆಲ್ಲ ಎತ್ಕೊಬಿಟ್ಟಿದ್ದೀನಿ. ಈ ಬತ್ತಿಗಳನ್ನೆಲ್ಲ ನೀವು ವೇಸ್ಟಾಗಿ ಬಿಸಾಕಕ್ಕೆ ಹೋಗಬೇಡಿ. ಒಂದು ಮಣ್ಣಿನ ದೀಪ ದೊಡ್ಡದು ತಗೊಂಡು ಅದರೊಳಗಡೆ ಈ ಬತ್ತಿಗಳನ್ನೆಲ್ಲ ಇಟ್ಬಿಡಬೇಕು. ಮತ್ತು ಲವಂಗ ಒಂದು 4ರಿಂದ 5 ಲವಂಗ ಹಾಕ್ಕೊತಾ ಇದ್ದೀನಿ. ಮತ್ತು ದೇವ್ರ ಪೂಜೆಗೆ ಬಳಸೋ ಅಂಥ ಕರ್ಪೂರ ಒಂದು 2, ಪಲಾವ್ ಎಲೆ ಒಂದು ಮುರಿದ್ಬಿಟ್ಟು ಹಾಕ್ಕೊಳ್ಳಿ. ಈ ದೀಪ ನೀವು ಮನೆಯಲ್ಲಿ ಹಚ್ಚೋದ್ರಿಂದ ಈ ಹೋಮ ಎಲ್ಲ ಮಾಡಿಸಿದಾಗ ಮನೆಯಲ್ಲಿ ಯಾವ ಸ್ಮೆಲ್ ಇರುತ್ತಲ್ಲ ಅದೇ ಸ್ಮೆಲ್ಲು, ಮನೆಯೆಲ್ಲ ಒಂದೊಳ್ಳೆ ಸ್ಮೆಲ್ಲು, ಒಂದೊಳ್ಳೆ ಅರೋಮ ಇರುತ್ತೆ. ಮತ್ತು ಇದು ನಮ್ಮ ದೇಹಕ್ಕೆ ಕೂಡ ಈ ಸ್ಮೆಲ್ ನಾವು ತಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ನಾವೇನು ಮಾಡ್ತೀವಿ, ದೀಪಾವಳಿ ಆಗಿದ ತಕ್ಷಣ ಆ ಬತ್ತಿಗಳನ್ನೆಲ್ಲ ಒಂದು ಸೈಡಲ್ಲಿ ಇಟ್ಟು ನೀರಲ್ಲಿ ಹಾಕ್ಬಿಡ್ತೀವಲ್ಲ, ಅದ್ರ ಬದಲು ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ನಾನೆಲ್ಲ ನಿಮ್ಮ ಮನೆಯೆಲ್ಲ ಹಾಲಲ್ಲಿ ರೂಮಲ್ಲೆಲ್ಲ ಎತ್ಕೊಂಡೋಗಿ ಸ್ಮೆಲ್ ಬಿಡಬೇಕು. 2ನೇ ಟಿಪ್ಸು, ನಾನು ಕೊಬ್ಬರಿ ತುರಿತಿರಲ್ಲ, ಮನೆಯಲ್ಲಿ ತುರಿತಾ ಇದ್ದೀನಿ ಮಣ್ಣಿನ ದೀಪನೂ. ಈ ಥರ ಪುಡಿ ಸಿಗುತ್ತೆ. ಈ ಥರ ತುರಿಯೋದ್ರಿಂದ ಕೊಬ್ಬರಿ ತುರಿಯೋ ಪ್ಲೇಟ್ ಇರುತ್ತಲ್ಲ, ಇದು ಶಾರ್ಪ್ ಆಗುತ್ತೆ. ವಾಶ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಮತ್ತು ಇದ್ರೊಳಗಡೆಗೆ ಪುಡಿ ಮಾಡಿರ್ತೀರಲ್ಲ, ಸ್ವಲ್ಪ ಪುಡಿ ಉಪ್ಪು, ನಿಂಬೆಹಣ್ಣು ರಸ, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಿಂಡ್ತಾ ಇದ್ದೀನಿ. ನಾವು ದೇವ್ರ ಸಾಮಾನು ಉಜ್ಜಕ್ಕೆ ಕಷ್ಟಪಡ್ತಾ ಇರ್ತೀವಲ್ಲ, ನೀವೇನು ಮಾಡಬೇಕಂದ್ರೆ ದೇವ್ರ ಸಾಮಾನು ಏನಾಗುತ್ತೆ, ಒಂದು 15 ದಿನ, ವಾರಕ್ಕೆ ಆಗಲಿ ಒಂಥರ ಕಪ್ಪಗಾಗ್ಬಿಡುತ್ತೆ. ನೋಡಿ, ಈ ಚೆಂಬು ಎಷ್ಟು ಕಪ್ಪಗಾಗ್ಬಿಟ್ಟಿದೆಯೋ. ಸುಮ್ಮನೆ ನಿಮ್ಮ ಕೈಯಲ್ಲಿ ನಾರು ಕೂಡ ಬೇಕಾಗಿಲ್ಲ, ಬರೀ ನೀವು ರೆಡಿ ಮಾಡಿರ್ತೀರ ಇದರಲ್ಲಿ ಸ್ವಲ್ಪ ಹಿಂಗೆ ಅನ್ನಿ ಸಾಕು, ಕ್ಲೀನ್ ಆಗಿಬಿಡುತ್ತೆ. ದೇವ್ರ ಸಾಮಾನು ಎಷ್ಟೇ ಕಪ್ಪಗಾಗ್ಬಿಟ್ಟಿದೆ, ಅಂಟಂಟಿರುತ್ತಲ್ಲ, ನೋಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನಿಮ್ಗೆ ನಾರು ಏನು ಬೇಡ, ಸ್ವಲ್ಪ ಕೈಯಲ್ಲಿ ಹಿಂಗೆ ಅಂದ್ಕೊಳ್ಳಿ ಸಾಕು. ಮತ್ತು ವಾಶ್ ಮಾಡಿಬಿಟ್ಟು ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಬಂದು ಮತ್ತೆ ನಿಮ್ಗೆ ನಾನು ತೋರಿಸ್ತೀನಿ. ನೋಡಿ, ವಾಶ್ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ. ಏನಾದರೂ ಟಬ್ ತಗೊಂಡು ಅದರಲ್ಲಿ ಬಿಸಿ ನೀರು ಹಾಕ್ಕೋಬೇಕು. ಬಿಸಿ ಇರಬೇಕು. ಒಂದು ಸ್ವಲ್ಪ ಸರ್ಪಾಗಲಿ ಇಲ್ಲ ಲಿಕ್ವಿಡ್ ಆಗಲಿ ಬಳಸ್ಕೋಬೋದು. ನೀವು ಎಷ್ಟು ಬಳಸಿರ್ತೀರಲ್ಲ ಮಣ್ಣಿನ ದೀಪ, ಆ ಮಣ್ಣಿನ ದೀಪ ಎಲ್ಲ ಅದರೊಳಗಡೆ ಹಾಕಿ ಒಂದು 10 ನಿಮಿಷ ಬಿಟ್ಟು ಚೆನ್ನಾಗಿ ಹಿಂಗೆ ಕೈಯಲ್ಲಿ ಉಜ್ಜಿಬಿಟ್ರೆ ಸಾಕು. ನೋಡಿ, ಅದರಲ್ಲಿರೋ ಅಂಟು ಎಲ್ಲ ಹೊಲ್ಟೋಗಿದೆ. ಮತ್ತು ಬಟ್ಟೆಯಲ್ಲಿ ಒರೆಸಿ ಎತ್ತಿಕ್ಕೋಬೋದು. ಮತ್ತು ಗ್ಯಾಸ್ ಮೇಲೆ ಒಂದು ಮಣ್ಣಿಂದು ದೀಪ ಇಟ್ಕೊಂಡು ಒಂದು ಸ್ವಲ್ಪ ಆಯಿಲು, ಸ್ವಲ್ಪ ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಕರಿಬೇವು ಅಂದರೆ ಒಗ್ಗರಣೆಗೆ ಏನು ಬೇಕೋ ಅದ್ರ ಹಾಕ್ಕೊಳ್ಳಿ. ಈ ಥರ ನೀವು ಒಗ್ಗರಣೆ ಸ್ಪೂನಲ್ಲಿ ಹಾಕ್ಕೊಳ್ಳೋ ಬದಲು ಈ ಥರ ಮಣ್ಣಿನ ದೀಪದಲ್ಲಿ ಹಾಕೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಫಸ್ಟಲ್ಲಿ ಎಲ್ಲ ಮಣ್ಣಿನ ಪಾತ್ರೆಯಲ್ಲೇ ಮಾಡ್ತಾಯಿದ್ರು. ನಮ್ಮ ಮನೆಯಲ್ಲಿ ಇವಾಗ ಮಣ್ಣಿನ ಪಾತ್ರೆ ಇಲ್ಲ. ಒಗ್ಗರಣೆಗಾದರೂ ನೀವು ಈ ಥರ ಬಳಸ್ತಾ ಇದ್ದರೆ ಆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಗ್ಯಾಸ್ ಮೇಲೆ ಒಂದು ಮಣ್ಣಿನ ದೀಪ ಚೆನ್ನಾಗಿ ಸುಟ್ಟಬೇಕು. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಸುಟ್ಟುಬಿಟ್ಟು ನೀವು ಟೀ ಮಾಡ್ತೀರಲ್ಲ, ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಈ ಮಣ್ಣಿನ ದೀಪ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ಮತ್ತು ಟೀ ಸೋಸ್ಬಿಟ್ಟು ಕುಡೀರಿ. ಸೇಮ್ ತಂದೂರಿ ಟೀನೇ ಟೇಸ್ಟೇ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಕುಕ್ಕರ್ ಒಳಗಡೆ ನಾವು ಕಾಳೆಲ್ಲ ಬಿಸಿ ಮಾಡ್ತಾ ಇರ್ತೀವಿ. ಜಾಸ್ತಿ ಕುಕ್ಕರ್ ಬಳಸ್ತಾ ಇದ್ದರೆ ಕೆಳಗಡೆ ನೋಡಿ ಒಂಥರ ಕಪ್ಪಗೆ ಒಂಥರ ಆಗಿಬಿಟ್ಟಿರುತ್ತೆ. ನೀವು ಸ್ಟೀಲ್ ನಾರ್ ಇದ್ದರೆ ಸ್ಟೀಲ್ ನಾರಲ್ಲಿ ಉಜ್ಕೋಬೋದು. ಇಲ್ಲ ನಮ್ಮ ಮನೇಲಿ ಸ್ಟೀಲ್ ನಾರ್ ಇಲ್ಲ, ಒಂದೊಂದು ಸತಿ ಸ್ಟೀಲ್ ನಾರ್ ಸಿಕ್ಕಲ್ಲ. ಆ ಟೈಮಲ್ಲಿ ಮಣ್ಣಿನ ದೀಪಕ್ಕೆ ಒಂದು ಸ್ವಲ್ಪ ಸೋಪ್ ಆಗಲಿ ಲಿಕ್ವಿಡ್ ಆಗಲಿ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಕೊಳ್ಳಿ ಕೆಳಗಡೆ ಭಾಗನೂ. ಈ ಬಾಣಲಿ ಆಗಲಿ ಬಿಡಿ, ತುಂಬ ತಳ ಅಂಟುಬಿಟ್ಟಿರುತ್ತಲ್ಲ ಬಾಣಲಿ ಎಲ್ಲ, ಇಲ್ಲ ಪಾತ್ರೆ ಆಗಲಿ ಕುಕ್ಕರ್ ಆಗಲಿ ಯಾವುದೇ ಆಗಲಿ ತಳ ಅಂಟಿದೆ ಅಂದ್ರೂ ಈ ಥರ ಉಜ್ಜಿಬಿಟ್ರೆ ತುಂಬ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಮತ್ತು ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಬಂದು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆಯೋ ಟ್ರೈ. ನಾವು ದಿನ ಪಾತ್ರೆ ಉಜ್ಜಕ್ಕೆ ಸೋಪ್ ಬಳಸ್ತಾ ಇರ್ತೀವಲ್ಲ, ಲಾಸ್ಟ್ಗೆ ಸೋಪ್ ನೋಡಿ ಎಲ್ಲ ನೀರು ಕರಗಿಬಿಟ್ಟಿದೆ. ಈ ಸೋಪ್ನ ಏನು ಮಾಡಬೇಕಂದ್ರೆ ಒಂದು ದೀಪದೊಳಗಡೆ ತುಂಬಿಸ್ಬಿಟ್ಟು ಡ್ರೈ ಮಾಡಿ ಎತ್ತಿಕ್ಕೋಬೇಕು. ನಾವು ಕಬ್ಬಿಣದ ಬಾಣಲಿ, ಹೆಂಚು ಬಳಸ್ತಾನೆ ಇರ್ತೀವಿ, ಇವು ತಳ ಅಂಟ್ತಾ ಇರುತ್ತೆ. ಇದನ್ನು ಕ್ಲೀನ್ ಮಾಡ್ಕೊಳ್ಳೋದೇ ಕಷ್ಟ ಅನ್ಕೊತೀರಲ್ಲ, ನೀವು ಗ್ಯಾಸ್ ಮೇಲೆ ಹೆಂಚು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಬಿಸಿ ಹೆಂಚನ್ನೇ ಈ ಸೋಪಲ್ಲಿ ಚೆನ್ನಾಗಿ ಉಜ್ಕೋಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಆ ಎಜ್ಜಸ್ಸು ಹಿಂದ್ಗಡೆ ಬಾಣಲಿ ಆಗಲಿ ಹೆಂಚಾಗಲಿ ಈ ಥರ ಕ್ಲೀನ್ ಮಾಡ್ಕೊಂಡು ನೋಡಿ. ಒಂದು ಸ್ವಲ್ಪ ಕೂಡ ಗಲೀಜಿರಲ್ಲ, ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಮತ್ತು ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಬಂದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಆಗಿಬಿಟ್ಟಿದೆಯೋ. ಟ್ರೈ ಮಾಡಿ ನೋಡಿ ಬೇಕಂದರೆ ನೀವು. ಈ ಥರ ಹಳೇದೊಂದು ಬಾಟಲ್ ತಗೊಂಡು ಮಧ್ಯಕ್ಕೆ ಚಾಕುವಲ್ಲಿ ಸೇಮ್ ನಾನು ಹಿಂಗೆ ಕಟ್ ಮಾಡ್ತಾ ಇದ್ದೀನಿ, ಹಿಂಗೆ ಕಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ತೇವನೂ ಇರಬಾರ್ದು, ಬಟ್ಟೆಯಲ್ಲಿ ತೇವ ಇದ್ದರೆ ಒರೆಸ್ಕೊಬಿಡಿ. ಮತ್ತು ಮಣ್ಣಿನ ದೀಪ ನಾವು ಮೊದಲೇ ಕ್ಲೀನ್ ಮಾಡಿ ಎತ್ತಿಕ್ಕಿದ್ವಲ್ಲ, ವಾಶ್ ಮಾಡಿಬಿಟ್ಟು ಹಳೆ ಮಣ್ಣಿನ ದೀಪಗಳನ್ನು ಇದನ್ನು ಅದರೊಳಗಡೆ ಇಟ್ಬಿಟ್ಟು ಎತ್ತಿಕ್ಕಿದ್ರೆ ನೋಡಿ ಮಣ್ಣಿನ ದೀಪ ನೆಕ್ಸ್ಟ್ ಇಯರು ನೀವು ಇದನ್ನು ಬಳಸ್ಕೋಬೋದು, ಒಡೆದೋಗಲ್ಲ. ಈ ಥರ ಬಾಟಲಲ್ಲಿ ಇಡೋದ್ರಿಂದ ನಮ್ಗೆ ಯಾವಾಗ ಬೇಕೋ ಅವಾಗ ಎತ್ಕೊಳ್ಳೋಕ್ಕೂ ತುಂಬಾ ಸುಲಭ. ನಾವು ಮನೆ ಹತ್ರ ಪಾಟಲ್ಲಿ ಗಿಡಗಳು ಬೆಳೆಸ್ಕೊಂಡಿರ್ತೀವಿ. ದಿನಾ ನೀರು ಸೇರಿಸ್ತಾ ಇರ್ತೀವಲ್ಲ, ಆ ಮಣ್ಣಲ್ಲಿ ಗುಣಿ ಬಿದ್ದುಬಿಡುತ್ತೆ ನಾವು ರೆಗ್ಯುಲರಾಗಿ ನೀರು ಸೇರಿಸೋವಾಗ. ನೀವು ಎಷ್ಟು ಪಾಟ್ಗಳಿದೆಯೋ ಅಷ್ಟು ಪಾಟ್ಗಳಲ್ಲಿ ಮಣ್ಣಿನ ದೀಪ ಇಟ್ಬಿಡ್ಬೇಕು. ಹಳೆ ಮಣ್ಣಿನ ದೀಪಗಳು
ಇಟ್ಬಿಟ್ಟು ನೀರು ಹಾಕ್ತಾ ಇದ್ದರೆ ನೋಡಿ, ಆ ದೀಪದೊಳಗಡೆಗೆ ಹಾಕಿದ್ರೆ ಮಣ್ಣಲ್ಲಿ ಗುಣಿ ಬೀಳೋದಿಲ್ಲ ಮತ್ತು ನೀರು ಅಷ್ಟೇ ಆಚೆಗೆ ಬಂದುಬಿಡಲ್ಲ, ನೀರು ವೇಸ್ಟ್ ಆಗಲ್ಲ. ಈ ಥರ ಮಾಡೋದ್ರಿಂದ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ ಈ ಟಿಪ್ಸ್ ಕೂಡ. ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.